ಶವರ್ಮಾ ಚಿಕನ್ ಗ್ರಿಲ್ ಕಬಾಬ್ ಪ್ರಿಯರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ಯಾಕೆಂದ್ರೆ ಅದು ಕೂಡ ಗ್ಯಾಸ್ ಟ್ರಬಲ್ ಇದೆ. ತಾತ್ಕಾಲಿಕವಾಗಿ ಕೆಲವು ಫುಡ್ ಐಟಮ್ ಕೈ ಬಿಟ್ಟಿರುವಂಥದ್ದು ಎಂಪೈರ್ ಹೋಟೆಲ್ನವರು. ಆಲ್ಮೋಸ್ಟ್ ನಾನ್ ವೆಜ್ ಹೋಟೆಲ್ಗಳಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಸಾಕಷ್ಟು ಮೆನ್ಯೂನಲ್ಲಿ ಚೇಂಜ್ ಮಾಡಲಾಗಿದೆ. ಹಾಗೆ ಒಂದು ಪ್ರಖ್ಯಾತ ಹೋಟೆಲ್ ಎಂಪೈರ್ನಲ್ಲೂ ಕೂಡ ಹಲವು ಫುಡ್ ಐಟಮ್ಗಳಿಗೆ ಗೇಟ್ ಪಾಸ್. ನಾನ್ ವೆಜ್ ಪ್ರಿಯರಿಗೆ ತಟ್ಟಿರುವಂಥದ್ದು ಗ್ಯಾಸ್ ವ್ಯತ್ಯಯ ಎಲ್ರಿಗೂ ತಟ್ಟಿದೆ. ನಾನ್ ವೆಜ್ಜು ವೆಜ್ಜು ಅಂತಲ್ಲ, ಎಲ್ರಿಗೂ ಕೂಡ ಗ್ಯಾಸ್ ಟ್ರಬಲ್ ಹೊಡೆತವನ್ನು ಕೊಟ್ಟಿದೆ. ಎಂಪೈರ್ ಹೋಟೆಲ್ನಲ್ಲಿ ಪ್ರಮುಖ ಡಿಶ್ಗಳನ್ನು ಕಟ್ ಮಾಡಲಾಗಿದೆ. ಹೆಚ್ಚು ಡಿಮ್ಯಾಂಡ್ ಇದ್ದಂಥ ಐಟಮ್ಗಳು ಮೆನುವಿನಿಂದ ಕಿಕ್ಔಟ್ ಇಲ್ಲ. ಹೆಚ್ಚು ಗ್ಯಾಸ್ ಬಳಕೆ ಆಗುವಂಥ ಆಹಾರ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ. ರೈಸ್ ಪದಾರ್ಥಗಳಿಗೆ ಆದ್ಯತೆ, ಆದರೆ ಬೇಡಿಕೆ ಇಲ್ಲ. ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಆಹಾರ ತಯಾರಿಸಿ ಸಪ್ಲೈ ಮಾಡಲಾಗ್ತದೆ. ಕೋರಮಂಗಲದಲ್ಲಿ ಬಯೋ ಗ್ಯಾಸ್ ಮೂಲಕ ಅಡುಗೆ, ಅಲ್ಲಿ ಆಹಾರ ತಯಾರಿಸಿ ಎಲ್ಲ ಬ್ರಾಂಚ್ಗಳಿಗೆ ಪೂರೈಕೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕೋರಮಂಗಲದಲ್ಲಿ ಬಯೋ ಗ್ಯಾಸ್ ಮೂಲಕ ಅಡುಗೆಯನ್ನು ಮಾಡಲಾಗ್ತದೆ. ಅಲ್ಲಿ ಆಹಾರವನ್ನು ತಯಾರಿಸಿ ಎಲ್ಲ ಬ್ರಾಂಚ್ಗಳಿಗೆ ಪೂರೈಸಲಾಗ್ತಾ ಇದೆ. ಎಂಪೈರ್ ಹೋಟ್ಲಲ್ಲೂ ಕೂಡ ಗ್ಯಾಸ್ನ ಟ್ರಬಲ್ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಮೆನುನಲ್ಲಿ ಚೇಂಜ್ ಮಾಡಿದ್ದಾರೆ. ನ್ಯೂಸ್ 18 ಜೊತೆಗೆ ಈ ಬಗ್ಗೆ ಎಂಪೈರ್ ಸಿಇಒ ಆಗಿರುವಂಥ ಶಾಕಿರ್ ಹಕ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಕಮರ್ಷಿಯಲ್ ಗ್ಯಾಸ್ನ ಅಭಾವ ಈಗ ಬೆಂಗಳೂರಿನ ಹೋಟೆಲ್ಗಳಿಗೆ ತಟ್ತಾ ಇದೆ. ಸದ್ಯ ನಗರದ ಪ್ರಸಿದ್ಧ ಹೋಟೆಲ್ ಆಗಿರುವಂತಹ ಎಂಪೈರಲ್ಲಿ ಯಾವ ರೀತಿಯಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ತಿಳಿಸೋದಕ್ಕೆ ನನ್ನ ಜೊತೆಗೆ ಎಂಪೈರ್ನ ಸಿಇಒ ಇದ್ದಾರೆ, ಶಾಕಿರ್ ಹಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಟ್ಟು ನಿಮ್ಮದು ಎಷ್ಟು ಬ್ರಾಂಚ್ ಇದೆ, ಯಾವ ರೀತಿಯಾದಂತಹ ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ದಾರೆ? ಒಟ್ಟಿಗೆ ಆಲ್ಮೋಸ್ಟ್ ಒಂದು 45 ಬ್ರಾಂಚಸ್ ಇದೆ ಮೇಡಮ್, ಬೆಂಗಳೂರು ಮೈಸೂರೆಲ್ಲ ಸೇರಿ. ಇವತ್ತಿಗೆ ಮೊನ್ನೆಯಿಂದ ಸಪ್ಲೈ ಇಲ್ಲ. ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂದರೆ ನಮ್ಮ ಕೋರಮಂಗಲ ಹೋಟ್ಲದಲ್ಲಿ ಬಯೋಗ್ಯಾಸ್ ಇದು ಪರಿಸ್ಥಿತಿ ಇದೆ. ಯಾಕೆಂದರೆ ಪಕ್ಕದಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿಂದ ಒಂದು ಡೈರೆಕ್ಟ್ ಲೈನ್ ಇಟ್ಬಿಟ್ಟು ನಮಗೆ ಅವ್ರಿಗೆ ಅಲ್ಲಿಂದ ವಿ ಆರ್ ಏಬಲ್ ಟು ಕವರ್ ಮೋಸ್ಟ್ ಆಫ್ ಅವರ್ ಕುಕಿಂಗ್. ಅದು ಬಲ್ಕ್ ಕುಕಿಂಗಲ್ಲಿ ಮಾಡ್ಬೋದು. ಅದು ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 4 ವರ್ಷ ಆಯಿತು. ಕನ್ಸಿಸ್ಟೆಂಟ್ ಅದೇ ಅದು ನಡ್ತಾ ಇದ್ದಾರೆ. ಬೇರೆ ಔಟ್ಲೆಟ್ಗೆ ಅದು ಮಾಡೋಕ್ಕೆ ಇದು ದೇರ್ ಇಸ್ ನೋ ಪ್ರೊವಿಷನ್. ಯಾಕೆಂದರೆ ಔಟ್ಲೆಟ್ ಟು ಲೊಕೇಶನ್ದಲ್ಲೇ ಇದೆಯಲ್ಲ ಮೇಡಮ್. ಸೊ ಅದೆಲ್ಲ ಅದು ಬಿಟ್ಟು ನಮ್ಮ ಮೆನು ರಿಡಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 100 ಐಟಮ್ಸ್ ಇದ್ದರೆ ವಿವ್ ಕಮ್ ಡೌನ್ ಟು ಅಬೌಟ್ 15 ಐಟಮ್ಸ್. ಅದರಲ್ಲಿ ಮೇನ್ ಫೋಕಸ್ ನಮ್ಮ ರೈಸ್ ಐಟಮ್ಸು, ಗ್ರೇವಿ ಐಟಮ್ಸು, ನಮ್ಮ ತಂದೂರಿ ಐಟಮ್ಸ್. ಯಾಕೆ ತಂದೂರಿಗೆ ನಾವು ಗ್ಯಾಸ್ ಯೂಸ್ ಮಾಡಲ್ಲ, ಚಾರ್ಕೋಲೇ ಯೂಸ್ ಮಾಡೋದು. ಬಟ್ ಮೆಜಾರಿಟಿ ರೆಸ್ಟೋರೆಂಟ್ಸು ಸಿಟಿ ಒಳಗಡೆ ಮೋರ್ ಓರ್ ಲೆಸ್ ಕ್ರಂಚ್ ಇದೆ, ಗ್ಯಾಸ್ ಶಾರ್ಟೇಜ್ ಇದೆ. ಸೊ ವಿ ಆರ್ ಟ್ರೈಯಿಂಗ್ ಟು ಬಿ ಕನ್ಸರ್ವೇಟಿವ್ ರೀತಿಯಲ್ಲಿ ಆರಾಮಾಗಿ ವ್ಯಾಪಾರ ಮಾಡೋಣ ಅಂತ ಗ್ರಾಹಕರಿಗೆ ಯಾವಾಗಲೇನು ಬಂದಾಗ ಊಟ ಕೊಡೋದು ಒಂದು ಇದು ಪರಿಸ್ಥಿತಿ ಮಾಡಿದ್ದೀವಿ ಮೇಡಮ್. ಎಂಪೈರಲ್ಲಿ ಏನಾದರೂ ರೇಟ್ ಜಾಸ್ತಿ ಮಾಡೋದು ಈ ಥರ ಏನಾದರೂ ಇದೆಯಾ, ಅಥವಾ ಬಯೋಗ್ಯಾಸ್ ಕೇವಲ ಕೋರಮಂಗಲಕ್ಕೆ ಮಾತ್ರನಾ, ಅಥವಾ ಬೇರೆ ಬ್ರಾಂಚಲ್ಲಿ ಏನಾದರೂ ಇದೆಯಾ? ಇಲ್ಲ ಮೇಡಮ್, ರೇಟ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಹಂಗೇನಿಲ್ಲ. ನಾವು ಇರೋದು ಡಿಸ್ಕೌಂಟ್ ಪ್ರಮೋಷನ್ ಅದೆಲ್ಲ ಸ್ಟಾಪ್ ಮಾಡಿದ್ದೀವಿ. ಯಾಕೆಂದರೆ ಈ ಕ್ರೈಸಿಸ್ನಲ್ಲಿ ಐಡಿಯಾ ಇಸ್ ಟು ಸೆಲ್ ಬೆಟರ್, ನಾಟ್ ಫಾಸ್ಟರ್ ಆರ್ ಸ್ಲೋವರ್, ಸೆಲ್ ಬೆಟರ್ ಅಂತ. ಬಯೋಗ್ಯಾಸು ಬರೀ ಕೋರಮಂಗಲ ಔಟದಲ್ಲಿ, ಯಾಕೆಂದರೆ ಪಕ್ಕದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿಂದ ನನಗೆ ಅವರು ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಳ್ಳೆ ಕೋರಮಂಗಲ ಇಸ್ ಸರ್ವೈವಿಂಗ್ ವಿತೌಟ್ ಎನಿ ಕ್ರಂಚ್, ನೋ ಸಪ್ಲೈ ಡಿಸ್ರಪ್ಷನ್. ಅಲ್ಲಿ ಆರಾಮಾಗಿ ಅಲ್ಲಿ ಮಾಡ್ತಾಯಿದ್ದೀವಿ. ಬಟ್ ಕೋರಮಂಗಲದೇನು ನಾವು ಕಡಿಮೆ ಮಾಡಿದ್ದೀವಿ ಮೆನು. ಅಲ್ಲಿ ಆ ಔಟ್ಲೆಟಲ್ಲಿ ಫುಲ್ ಮೆನು ಕೊಟ್ಟೋದು ಬೇರೆ ಔಟ್ಲೆಟಲ್ಲಿ ಕೊಡಲಿಲ್ಲ ಅಂದರೆ ಅದು ಜಸ್ಟಿಸ್ ಅಲ್ಲ. ಯಾಕೆಂದರೆ ಕಸ್ಟಮರ್ಗೆ ಅದೊಂದು ತೊಂದರೆ ಆಗುತ್ತೆ. ಯಾವಾಗ ನಮ್ಮ ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಮೆನು ಇಸ್ ರೆಡ್ಯೂಸ್ಡ್. ವಿ ಕಾಲಿಂಗ್ ಇಟ್ ದ ಲಿಮಿಟೆಡ್ ಕ್ರೈಸಿಸ್ ಮೆನು ಅಂತ. ಇದಿಷ್ಟು ಎಂಪೈರ್ನ ಸಿಇಒ ಹೇಳ್ತಾ ಇರುವಂತಹ ಮಾತು. ಅಂದರೆ ರೇಟ್ ಯಾವುದೇ ರೀತಿಯಾಗಿ ಜಾಸ್ತಿ ಆಗ್ತಾ ಇಲ್ಲ, ಬಟ್ ಕೊಡುವಂತಹ ಐಟಮ್ ಡಿಸ್ಕೌಂಟ್ ಎಲ್ಲ ಏನು ಕೊಡ್ತಾ ಇದ್ರು ಅದೆಲ್ಲವನ್ನು ಕೂಡ ಕಡಿತಗೊಳಿಸಿದ್ದೇವೆ. ಜೊತೆಗೆ ಏನೇನು ವ್ಯವಸ್ಥೆ ಸಾಧ್ಯ ಆಗುತ್ತೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಶ್ವ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.